ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 46ನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ 205ನೇ ವಚನ ತನಕ ಚಿಂತನೆಯನ್ನು ಮಾಡಿದ್ದೇವೆ. ಈಗ 206ನೇ ವಚನದಿಂದ 210ರವರೆಗೆ ನಾವು ಚಿಂತನೆಯನ್ನು ಮಾಡೋಣ. ಭಕ್ತನ ಜ್ಞಾನಿ ಸ್ಥಳ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಮತ್ತು ಶ್ರದ್ಧಾಪೂರ್ವಕವಾಗಿ ನಾವು ಮಾಡುವಂತ ಕ್ರಿಯೆಗಳು. ಮನಸ್ಸಿನ ಅಂತ ಸ್ಥಿತಿಗೆ ಏನಂತ ಕರಿತೀವಿ, ಸಾಧಕನ ಅಂತ ಸ್ಥಿತಿಗೆ ಏನಂತ ಕರಿತೀವಿ, ಭಕ್ತನ ಜ್ಞಾನಿ ಸ್ಥಳ ಅಂತ ಕರಿತೀವಿ. ಜ್ಞಾನಿ ಅಂದ್ರೆ ಪ್ರಜ್ಞೆ ಇರುವಂತಹದ್ದು, ಅರಿವು ಜಾಗೃತವಾಗಿರುವುದು, ಅರಿವು ಜಾಗೃತವಾಗಿ ಮಾಡುವ ಕ್ರಿಯೆಗಳು ಶ್ರದ್ಧೆಯಿಂದ, ಅದಕ್ಕೆ ಭಕ್ತನ ಜ್ಞಾನಿ ಸ್ಥಳ ಅಂತ ಕರಿತೇವೆ. ಈಗ 206ನೇ ವಚನ ಈ ರೀತಿ ಇದೆ. ತನುವ ಕೊಟ್ಟು ಗುರುವನ್ನೊಲಿಸಬೇಕು, ಮನವ ಕೊಟ್ಟು ಲಿಂಗವನ್ನೊಲಿಸಬೇಕು, ಧನವ ಕೊಟ್ಟು ಜಂಗಮವನ್ನೊಲಿಸಬೇಕು. ಈ ತ್ರಿವಿಧವ ಹೊರಗು ಮಾಡಿ ಹರೆಯ ಹೊಯಿಸಿ ಕುರುಹ ಪೂಜಿಸುವ ಗೊರವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ. ಇಷ್ಟಲಿಂಗವನ್ನ ಕೊಟ್ಟಿರುವುದು ಏನಕ್ಕೆ ಅಂದ್ರೆ ಅದು ನಮ್ಮನ್ನ ನಾವು ಅರಿಯಲಿಕ್ಕೆ, ತನ್ನನ್ನ ತಾನು ಅರಿಯುವಲಿಕ್ಕೆ. ತನ್ನನ್ನ ತಾನು ಅರಿಯುವುದು ಏನು ಅಂದ್ರೆ ತನ್ನ ಅಂತರಂಗ ಬಹಿರಂಗ ಇವುಗಳನ್ನ ಏಕೀಭವಿಸಿಕೊಳ್ಳುವುದು. ಆ ಉದ್ದೇಶದಿಂದ ಶ್ರೀ ಗುರು ಇಷ್ಟಲಿಂಗವನ್ನ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ತನುವ ಕೊಟ್ಟು ಗುರುವನ್ನೊಲಿಸಬೇಕು. ಗುರು ಅಂತಂದ್ರೆ ಇಲ್ಲಿ ಸೂಕ್ಷ್ಮವಾದ ವಿಚಾರ ಇದೆ. ಗುರು ಅಂದ್ರೆ ಬಾಹ್ಯದ ಗುರು ಅಂತ ಅರ್ಥ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ತನುವ ಕೊಟ್ಟು ಗುರುವನ್ನೊಲಿಸಬೇಕು ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ದೀಕ್ಷಾ ಗುರುವನ್ನ, ಯಾರು ತಮಗೆ ದೀಕ್ಷೆಯನ್ನು ಕೊಟ್ಟಿರ್ತಾರೆ ಅವರ ಸೇವೆಯನ್ನ ಮಾಡಬೇಕು ಅನ್ನೋ ಒಂದು ಭಾವದಲ್ಲಿ ಈ ವಚನವನ್ನ ಉಪಯೋಗಿಸ್ಕೊಳ್ತಾ ಇರ್ತಾರೆ ಅಥವಾ ಹೇಳ್ತಾ ಇರ್ತಾರೆ. ಹಾಗಲ್ಲ ಅದು. ತನುವ ಕೊಟ್ಟು ಗುರುವನ್ನು ಒಲಿಸಬೇಕು ಅಂದ್ರೆ ಗುರು ಸತ್ಕ್ರಿಯ ಸದಾಚಾರಗಳನ್ನ ಹೇಳಿರ್ತಾನೆ, ಸನ್ನಡತೆಯನ್ನ ಹೇಳ್ಕೊಟ್ಟಿರ್ತಾನೆ. ದೀಕ್ಷೆ ಕೊಡ್ಬೇಕಾದ್ರೆ ಆ ಪಥದಲ್ಲಿ ನಡಿಬೇಕು ಅಂತ. ಸತ್ಕ್ರಿಯೆ, ಸದಾಚಾರ, ಸನ್ನಡತೆ ಇವುಗಳನ್ನ ಸುಜ್ಞಾನ ಭರಿತವಾಗಿ ಅಳವಡಿಸಿಕೊಂಡು ಆ ರೀತಿಯಲ್ಲಿ ನಡೆದುಕೊಳ್ಳುವುದು. ಕಾಯಕವನ್ನ, ಸತ್ಯ ಶುದ್ಧ ಕಾಯಕವನ್ನ ಮಾಡುವುದು. ಹೀಗೆ ಮಾಡಿದಾಗ ತನು ಗುರುವಾಗ್ತಾ ಇದೆ. ತನುವೇ ಗುರುವಾಗಿ ಅಂತ ಅಕ್ಕಮಹಾದೇವಿಯರ ವಚನದಲ್ಲಿ ಬರುತ್ತೆ. ತನು ಯಾವಾಗ ಗುರುವಾಗುತ್ತೆ ಅಂದ್ರೆ ಸತ್ಕ್ರಿಯೆ ಸದಾಚಾರಗಳನ್ನ ಮತ್ತೆ ಸತ್ಯ ಶುದ್ಧ ಕಾಯಕವನ್ನ ಮಾಡಿದಾಗ ನಮ್ಮ ತನುವೇ ಗುರುವಾಗ್ತಾ ಇದೆ ಅನ್ನುವ ಒಂದು ಭಾವ. ಹೀಗೆ ತನುವನ್ನ ಕೊಟ್ಟು ಗುರುವನ್ನ ಒಲಿಸಬೇಕು ಅಂದ್ರೆ ಈ ತನುವೇ ಗುರುವಾಗಬೇಕು ಅಂತ. ಮತ್ತೆ ಇನ್ನೊಂದು ಅರ್ಥದಲ್ಲೂ ತಗೊಂಡ್ರು ಕೂಡ ಯಾವ ಗುರು, ದೀಕ್ಷಾ ಗುರು ನಮಗೆ ಹೇಳಿಕೊಟ್ಟಿರ್ತಾನೆ ಪ್ರಜ್ಞಾಪೂರ್ವಕವಾಗಿ ನೀನು ಈ ಕ್ರಿಯೆಗಳನ್ನ ಮಾಡಬೇಕು, ಜಾಗ್ರತೆಯಿಂದ ಇರಬೇಕು ಅಂತ ಗುರು ಏನ್ ಹೇಳ್ಕೊಟ್ಟಿರ್ತಾನೆ, ಸದಾಚಾರ ಸತ್ಕರ್ಮ ಇವುಗಳನ್ನ ಮಾಡಬೇಕು ಅಂತ, ಆ ರೀತಿ ನಡ್ಕೊಂಡಾಗ ಗುರುವಿಗೂ ಕೂಡ ಪ್ರೀತಿ ಪಾತ್ರನಾಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ತನುವ ಕೊಟ್ಟು ಗುರುವ ಒಲಿಸಬೇಕು. ಮನವ ಕೊಟ್ಟು ಲಿಂಗವನ್ನು ಒಲಿಸಬೇಕು. ಲಿಂಗಕ್ಕೆ ಮನವನ್ನ ಕೊಡುವುದು ಅಂದ್ರೇನು? ಅಂತಃಕರಣಗಳು ಅಂತ. ಅಂತಃಕರಣಗಳು ಚಿತ್ತ, ಬುದ್ಧಿ, ಅಹಂಕಾರ, ಮನಸ್ಸು ಅಂತ ಏನಿದೆ, ಇವು ಏನಾಗಿರ್ಬೇಕು ಅಂದ್ರೆ ಶುದ್ಧವಾಗಿರ್ಬೇಕು ಅಂತ. ಇವು ಶುದ್ಧವಾಗಿದ್ದಾಗ ಏನಾಗುತ್ತೆ ಅಂದ್ರೆ ಅಹಂಕಾರವಾಗಿ ನಿರಹಂಕಾರ ಆಗುತ್ತೆ, ಚಿತ್ತ ಸುಚಿತ್ತ, ಬುದ್ಧಿ ಸುಬುದ್ಧಿ, ಮನಸ್ಸು ಸುಮನ. ಈ ರೀತಿಯಾಗಿ ನಮ್ಮ ಅಂತಃಕರಣಗಳು ಎಲ್ಲವೂ ಕೂಡ ಪರಿವರ್ತನೆ ಹೊಂದಿರ್ತವೆ. ಇದೇ ಮನವ ಕೊಟ್ಟು ಲಿಂಗವನ್ನೊಲಿಸಬೇಕು. ಯಾವಾಗಲೂ ಸಚ್ಚಿಂತನೆ, ಚಿಂತನೆಗಳು ಸಚ್ಚಿಂತನೆಗಳಾಗಿರಬೇಕು. ಆಗ ಮನಸ್ಸು ಸ್ವಯಂ ಲಿಂಗವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ಲಿಂಗದ ಒಂದು ಒಲುಮೆ ಆಗ್ತಾ ಇದೆ ಅಂದ್ರೆ ಅರ್ಥ ಏನು ಅಂದ್ರೆ ನಮ್ಮಲ್ಲಿ ಲಿಂಗದ ಭಾವ ಅಳವಡ್ತಾ ಇದೆ ಅಂತ. ಧನವ ಕೊಟ್ಟು ಜಂಗಮವನ್ನೊಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಧನವ ಕೊಟ್ಟು ಜಂಗಮವನ್ನೊಲಿಸೋದು ಅಂದ್ರೆ ಇಲ್ಲಿ ಸ್ಥೂಲ ಸೂಕ್ಷ್ಮ 2 ಶರೀರಗಳಾದವು. ಮುಂದೆ ಉಳಿದಿದ್ದಂಥದ್ದು ಕಾರಣ ಶರೀರ ಅಂತ. ಆ ಕಾರಣ ಶರೀರದಲ್ಲಿರೋದೇನು ಭಾವ. ಆ ಭಾವಕ್ಕೆ ಏನನ್ನ ಕೊಡ್ಬೇಕು ಅಂದ್ರೆ ಧನವನ್ನ ಸಂಪಾದನೆ ಮಾಡ್ಬೇಕಂತೆ. ಧನವನ್ನ ಸಂಪಾದನೆ ಮಾಡೋದ್ರ ಅರ್ಥ ಏನು ಅಂದ್ರೆ ಅನುಭಾವವನ್ನ ಸಂಪಾದನೆ ಮಾಡೋದು. ಆ ಅನುಭಾವ ನಮ್ಮ ಕಾರಣತನುವಿನಲ್ಲಿ ವ್ಯಕ್ತ ಆಗಬೇಕು. ಅದು ಯಾವಾಗ ಆಗುತ್ತೆ ಅಂದ್ರೆ ಸ್ಥೂಲತನುವಿನಿಂದ ಸದಾಚಾರ ಸತ್ಕರ್ಮಗಳನ್ನ ಮಾಡ್ತಾ ಮನಸ್ಸು ಲಿಂಗವಾಗಿದ್ರೆ ಭಾವ ಅನುಭಾವ ಉಂಟಾಗ್ತಾ ಇದೆ. ಭಾವದಲ್ಲಿ ಅನುಭಾವ ಉಂಟಾಗ್ತಾ ಇದೆ. ಈಗ ಏನಾಗ್ತಾ ಇದೆ, ಅದೇ ಜಂಗಮ, ಭಾವವೇ ಜಂಗಮ. ಇದು ಒಂದು ಅರ್ಥ ಆದ್ರೆ, ಇನ್ನೊಂದು ಧನವ ಕೊಟ್ಟು ಜಂಗಮವನ್ನು ಒಲಿಸುವುದು ಅಂದ್ರೆ ಹೀಗೆ ಉಂಟಾದಾಗ ನಮ್ಮ ಒಳ್ಳೆಯ ಮನಸ್ಸಿನಿಂದ ನಾವು ಸಮಾಜಕ್ಕೆ
ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕು, ದಾಸೋಹವನ್ನ ಮಾಡಬೇಕು. ಏನು ಕಾಯಕದಿಂದ ಪಡೆದಿರ್ತೀವಿ, ಧನವನ್ನ ಸಂಪಾದನೆ ಮಾಡಿರ್ತೀವಿ, ಆ ಧನವನ್ನ ಸಮಾಜಕ್ಕೆ ವಿನಿಯೋಗಿಸಬೇಕು ಅನ್ನುವುದು ಇಲ್ಲಿ ಧನವ ಕೊಟ್ಟು ಜಂಗಮವನ್ನು ಒಲಿಸಬೇಕು. ಇಲ್ಲಿ ಧನವ ಕೊಡುವುದು ಅಂದ್ರೆ ಒಂದು ಧನ ಅಂತಂದ್ರೆ ಕೇವಲ ಹಣ ಅಂತ ಬರೋದಿಲ್ಲ. ನಾವು ಸತ್ಕರ್ಮಗಳಿಂದ ಏನೇನೆಲ್ಲ ಸಂಪಾದನೆ ಮಾಡಿರ್ತೀವಿ, ಅನುಭವವನ್ನ ಸಂಪಾದನೆ ಮಾಡಿರ್ತೀವಿ, ಜ್ಞಾನವನ್ನ ಸಂಪಾದನೆ ಮಾಡಿರ್ತೀವಿ, ಎಲ್ಲವನ್ನ ಏನೇನು ನಾವು ಸಂಪಾದನೆ ಮಾಡಿರ್ತೀವಿ ಅದೆಲ್ಲವನ್ನ ಮತ್ತೆ ಸಮಾಜದ ಒಳಿತಿಗಾಗಿ ಧಾರೆ ಎರಿಬೇಕು ಅಂತ. ಅದು ಹಣ ಇರ್ಬೋದು, ಜ್ಞಾನ ಇರ್ಬೋದು, ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಹರಕೆ ಇರ್ಬೋದು, ಹಾರೈಸುವುದಿರ್ಬೋದು, ಏನೇನು ನಮಗೆ ಸಾಧ್ಯ ಇದೆ ಎಲ್ಲ ರೀತಿಯ ಸಮಾಜ ಸೇವೆ, ಅದು ಇಲ್ಲಿ ದಾಸೋಹ ಅಂತ ಅನ್ನಿಸ್ಕೊಳ್ತಾ ಇದೆ. ಹಾಗಾಗಿ ಧನವ ಕೊಟ್ಟು ಜಂಗಮವನ್ನು ಒಲಿಸಬೇಕು. ಈ ತ್ರಿವಿಧವ ಹೊರಗು ಮಾಡಿ ಇವಿಷ್ಟನ್ನ ಬಿಟ್ಟು ಹರೆಯ ಹೋಯಿಸಿ ಕುರುಹ ಪೂಜಿಸುವ ಗೊರವರ ಮೆಚ್ಚ. ಇಷ್ಟಲಿಂಗವನ್ನ ಕರಸ್ಥಲದಲ್ಲಿ ಇಟ್ಟುಕೊಂಡು ಬರೀ ಪೂಜೆಯನ್ನ ಮಾಡ್ತಾ ಕೂತ್ಕೊಂಡ್ರೆ ಏನಾಯ್ತಪ್ಪ ಅಂತ ಹೇಳ್ತಾ ಇದ್ದಾರೆ. ಅಥವಾ ಮೂರ್ತಿ ಪೂಜೆಯನ್ನ ಮಾಡ್ತಾ ಕೂತ್ಕೊಂಡ್ರೆ ಏನಾಯ್ತಪ್ಪ, ಏನ್ ಸಿಗುತ್ತೆ ಅಂತ ಹೇಳ್ತಾರೆ. ನಮಗೆ ಜ್ಞಾನ ಸಂಪಾದನೆ ಆಗ್ಬೇಕು, ಆ ಜ್ಞಾನದ ಮುಖಾಂತರ ನಾವು ಸಮಾಜ ಸೇವೆಯನ್ನ ಮಾಡಬೇಕು, ಮತ್ತೆ ನಮ್ಮ ಅಂತರಂಗ ಬೆಳಗಬೇಕು. ಈ ವಿಚಾರವನ್ನ ಗುರು ಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಲ್ಲದಿದ್ರೆ ನಾವು ಗೊರವರ ಅಂದ್ರೆ ಹೆಡ್ಡರ ಮೆಚ್ಚ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮನ್ನ ಹೆಡ್ರು ಅಂತ ಕರಿತಾ ಇದ್ದಾರೆ. ಆ ರೀತಿ ಆಗದೇ ಇದ್ರೆ. ಮುಂದಿನ ವಚನ ಈ ರೀತಿ ಇದೆ. ಆಡಿದಡೇನೋ ಹಾಡಿದಡೇನೋ ಓದಿದಡೇನೋ ತ್ರಿವಿಧ ದಾಸೋಹವಿಲ್ಲದನ್ನಕ್ಕ. ಆಡದೆ ನವಿಲು ಹಾಡದೆ ತಂತಿ ಓದದೆ ಗಿಳಿ ಭಕ್ತಿ ಇಲ್ಲದವರನಲ್ಲ ಕೂಡಲ ಸಂಗಮ ದೇವ. ಈ ವಚನದಲ್ಲೂ ಕೂಡ ಹಿಂದಿನ ಭಾವದ ಮುಂದುವರಿದ ಭಾಗವೇ ಇದೆ. ನಾವು ಭಕ್ತಿಯಿಂದ ಹಾಡಿದ್ರೇನು, ಆಡಿದ್ರೇನು, ಏನ್ ಮಾಡುವು, ಓದಿದ್ರೇನು, ಎಷ್ಟೋ ವಚನಗಳನ್ನ, ಸಾವಿರಾರು ವಚನಗಳನ್ನ ಬಾಯಾರ್ಟ್ ಮಾಡಿದ್ರೇನು, ಕಂಠಪಾಠ ಮಾಡಿ ಲಿಂಗದ ಮುಂದೆ ಕೂತ್ಕೊಂಡು ಒಪ್ಪಿಸಿದ್ರೇನು, ತ್ರಿವಿಧ ದಾಸೋಹವಿಲ್ಲದನ್ನಕ್ಕ. ತನು, ಮನ, ಧನ, ಈ ಮೂರಿಂದ ದಾಸೋಹ ನಡಿಬೇಕು. ತನುವಿನಿಂದ ದಾಸೋಹ ಅಂತಂದ್ರೆ ಸತ್ಯಶುದ್ಧ ಕಾಯಕವೇ ತನುವಿನ ದಾಸೋಹ. ತನುವಿನಿಂದ ಮಾಡುವ ಸೇವೆ, ಮನದಿಂದ ಮಾಡುವ ಸೇವೆ, ಒಳ್ಳೆಯದನ್ನ ಬಯಸುವುದು, ಒಳ್ಳೆಯದನ್ನ ಚಿಂತನೆ ಮಾಡುವುದು, ಇದು ಮನವು ಲಿಂಗವಾಗುವುದು ಅಥವಾ ಮನದಿಂದ ಮಾಡುವ ಸೇವೆ. ಧನದಿಂದ ಮಾಡುವ ಸೇವೆ ಅಂತಂದ್ರೆ ನಾವು ಜ್ಞಾನವನ್ನ ಧಾರೆ ಎರೆಯುವುದು, ಏನೇನೋ ಧನ ಸಂಪಾದನೆ ಮಾಡಿರ್ತೀವ ಅದು, ಆಮೇಲೆ ಹಣ ನಮ್ಮ ಸಂಪತ್ತಿನಿಂದ ಸಮಾಜ ಸೇವೆಯನ್ನ ಮಾಡುವುದು, ಇವೆಲ್ಲವೂ ಕೂಡ ಈ ತ್ರಿವಿಧ ದಾಸೋಹ. ಈ ರೀತಿ ದಾಸೋಹ ಇಲ್ಲದೆ ಸುಮ್ಮನೆ ಆಡ್ಕೊಂಡು ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅದು ನವಿಲು ಡ್ಯಾನ್ಸ್ ಮಾಡ್ದಂಗಾಗುತ್ತೆ, ನೃತ್ಯ ಮಾಡ್ದಂಗಾಗುತ್ತೆ, ತಂತಿ ವೀಣೆಯಲ್ಲಿರುವ ತಂತಿ ಹಾಡು ಹೇಳ್ದಂಗಾಗುತ್ತೆ, ಗಿಳಿ ಓದಿದಂಗಾಗುತ್ತೆ. ಇದರಿಂದ ಯಾವ ಜ್ಞಾನ, ಯಾವುದೇ ರೀತಿಯಾದಂತ ವಿಚಾರಗಳು ಪ್ರಾಪ್ತಿ ಆಗೋದಿಲ್ಲ ಅನ್ನುವುದು ಈ ವಚನದ ಮುಖಾಂತರ ಸ್ಪಷ್ಟವಾಗಿ ಬಸವಣ್ಣವರು ಹೇಳ್ತಾ ಇದ್ದಾರೆ. ಮುಂದಿನ ವಚನ. ಶಾಸ್ತ್ರ ಘನವೆಂಬೆನೆ ಕರ್ಮವ ಭಜಿಸುತ್ತಿದೆ, ವೇದ ಘನವೆಂಬೆನೆ ಪ್ರಾಣಿವಧೆಯ ಹೇಳುತ್ತಿದೆ, ಶ್ರುತಿ ಘನವೆಂಬೆನೆ ಮುಂದಿಟ್ಟರಸುತ್ತಿದೆ, ಅಲ್ಲೆಲ್ಲಿಯೂ ನೀವಿಲ್ಲದ ಕಾರಣ ತ್ರಿವಿಧ ದಾಸೋಹದಲ್ಲದೆ ಕಾಣಬಾರದು ಕೂಡಲ ಸಂಗಮ ದೇವನ. ದೇವರನ್ನ ಎಲ್ಲಿ ಕಾಣಬಹುದು ಅಂತ ಬಸವಣ್ಣನವರು ಈ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಬಸವಣ್ಣನವರು ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಯಾವುದನ್ನು ಜರದಿಲ್ಲ ಅಥವಾ ಅಲ್ಲಿ ನಾವು ವೇದಗಳ ಮೂಲಕ ದೇವರನ್ನ ಕಾಣಬಹುದು ಅಂತ ಹೇಳಿದ್ದಾರೆ ಅಂತ ಕೆಲವರು ವಾದ ಮಾಡ್ತಾರೆ ಇವತ್ತಿಗೂ ಕೂಡ. ಇಂಥ ವಚನಗಳು ನಮಗೆ ಪೂರಕವಾಗಿ ಸಿಗ್ತಾ ಇದ್ದಾವೆ. ಶಾಸ್ತ್ರ ಘನವೆಂಬೆನೆ, ಶಾಸ್ತ್ರದ ಮೂಲಕ ನಾನು ದೇವರನ್ನ ತೃಪ್ತಿಪಡಿಸಬಹುದು ಅನ್ನೋದಕ್ಕೆ ಸಾಧ್ಯನಾ? ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕರ್ಮ, ಅದು ಯಾಕೆಂದ್ರೆ ಕರ್ಮವ ಭಜಿಸುತ್ತಿದೆ. ಬರೀ ಕರ್ಮ ಅಂತಂದ್ರೇನು, ಆ ಕ್ರಿಯೆ ಮಾಡು, ಈ ಕ್ರಿಯೆ ಮಾಡು, ಆ ಪೂಜೆ ಹಾಗೆ ಮಾಡ್ಬೇಕು, ಈ ಪೂಜೆ ಹೀಗೆ ಮಾಡ್ಬೇಕು, ಈ ರೀತಿಯ ಕರ್ಮವನ್ನೇ ಹೇಳ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಏನು ಇಲ್ಲ. ವೇದ ಘನವೆಂಬೆನೆ ಪ್ರಾಣಿವಧೆಯ ಹೇಳುತ್ತಿದೆ, ಪ್ರಾಣವಧೆಯ ಹೇಳುತ್ತಿದೆ. ವೇದಗಳನ್ನ ನಾನು ಘನ ಅಂತ ಹೇಳ್ಕೊಂಡ್ರೆ ದೇವರ ಒಲುಮೆಗೆ ಇಲ್ಲ. ಯಾಕೆಂದ್ರೆ ಅದು ಪ್ರಾಣವಧೆಯನ್ನ ಹೇಳ್ತಾ ಇದೆ, ಅಲ್ಲಿ ಪ್ರಾಣಿ ಬಲಿ ನಡೀತಾ ಇದೆ ಯಜ್ಞ ಯಾಗಗಳಲ್ಲಿ. ಹಾಗಾಗಿ ಅದನ್ನ ಒಪ್ಪೋದಿಲ್ಲ. ಶ್ರುತಿ ಘನವೆಂಬೆನೆ ಮುಂದಿಟ್ಟು ಅರಸುತ್ತಿದೆ. ಶ್ರುತಿಗಳು ಅದು ಘನ ಅಂತ ಹೇಳಿದ್ರೆ ಅದು ಮುಂದಿಟ್ಟು ಅರಸುತ್ತಿದೆ, ಅಂದ್ರೆ ತನ್ನಿಂದ ಭಿನ್ನವಾಗಿ ಇಟ್ಟು ಆ ಚೈತನ್ಯವನ್ನ ತನ್ನಿಂದ ಭಿನ್ನವಾಗಿ ಇಟ್ಟು ಅರಸುತ್ತಿದೆ, ಅಲ್ಲೆಲ್ಲೋ ಹುಡುಕ್ತಾ ಇದೆ, ಹೊರಗಡೆ ಹುಡುಕ್ತಾ ಇದೆ ಅಂತ. ಆದ್ರೆ ಈ ಮುಂದೆ ಹೇಳ್ತಾರೆ, ಅಲ್ಲೆಲ್ಲಿಯೂ ನೀವಿಲ್ಲದ ಕಾರಣ ವೇದಗಳಲ್ಲಿ ನೀವಿಲ್ಲ, ಶಾಸ್ತ್ರಗಳಲ್ಲಿ ನೀವಿಲ್ಲ, ಸ್ಮೃತಿಗಳಲ್ಲಿ ನೀವಿಲ್ಲ, ಶ್ರುತಿಗಳಲ್ಲಿ ನೀವಿಲ್ಲ. ಯಾಕೆ ಅಂತ ಹೇಳ್ತಾ ಇದ್ದಾರೆ, ತ್ರಿವಿಧ ದಾಸೋಹದಲ್ಲದೆ ಕಾಣಬಾರದು. ಕಾಣುವುದು ಎಲ್ಲಿ? ಆ ಚೈತನ್ಯ ಘನವನ್ನ ಎಲ್ಲಿ ಕಾಣಬಹುದು ಅಂದ್ರೆ
ತ್ರಿವಿಧ ದಾಸೋಹ, ತನು ದಾಸೋಹ, ಮನ ದಾಸೋಹ, ಧನ ದಾಸೋಹ. ಈ ದಾಸೋಹದಲ್ಲಿ ಮಾತ್ರ ಕಾಣಬಹುದೇ ಹೊರತು ಇನ್ನ ಯಾವುದರಲ್ಲಿಯೂ ಕಾಣಲಿಕ್ಕೆ ಸಾಧ್ಯವಿಲ್ಲ ಎನ್ನುವ ಒಂದು ವೈಚಾರಿಕ ಪ್ರಜ್ಞೆಯನ್ನ ಗುರು ಬಸವಣ್ಣನವರು ಈ ವಚನದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ವಚನ: ವೇದದಂತುಟಲ್ಲ, ಶಾಸ್ತ್ರದಂತುಟಲ್ಲ, ಗೀತ ಮಾತಿನಂತುಟಲ್ಲ ಕೇಳಯ್ಯ, ಮಾತಿನ ಮಾತಿನ ಕೌಳುಗೋಲ ಶ್ರವದಲ್ಲಿ ಸತ್ತವರೊಳರೆ ದಿಟದಲಗಿನ ಕಾಳಗ ವಿತ್ತಲಿದ್ದುದೇ ಕೂಡಲ ಸಂಗನ ಶರಣರು ಬಂದಲ್ಲಿ. ನೋಡಿ, ಇದು ಹಿಂದಿನ ವಚನದ ತರನೇ ಹೇಳ್ತಾ ಇದೆ. ವೇದ, ಶಾಸ್ತ್ರ, ಪುರಾಣ, ಆಗಮ ಇವು ಇಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಯಾಕೆ ಅಂತ ಮುಂದೆ ಹೇಳ್ತಾ ಇದ್ದಾರೆ. ಕೌಳುಗೋಲ ಮಾತಿನ ಕೌಳುಗೋಲ ಶ್ರವದಲ್ಲಿ ಸತ್ತವರೊಳರೆಯ ಅಂತ ಹೇಳ್ತಾರೆ. ಅಂದ್ರೆ ಶ್ರವ ಮಾಡೋದು ಅಂತಂದ್ರೆ ಪ್ರಾಕ್ಟೀಸ್ ಮಾಡೋದು. ಈ ಒಂದು ಗರಡಿ ಮನೆಯಲ್ಲಿ ಕೋಲುಗಳನ್ನ ಹಿಡ್ಕೊಂಡು ಗರಡಿ ಪ್ರಾಕ್ಟೀಸ್ ಮಾಡ್ತಾರೆ, ಮಲ್ಲ ಯುದ್ಧ ಏನೇನೋ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಯುದ್ಧ ಏನು ಕುಸ್ತಿ ಪಟುಗಳು, ಪೈಲ್ವಾನ್ರುಗಳು, ಆ ಪ್ರಾಕ್ಟೀಸ್ ಅನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದ್ರೊಳಗೆ ಸತ್ತವರಂಗಾಯ್ತು, ಇಲ್ಲಿ ಯಾವುದೂ ಕೂಡ ಪ್ರಯೋಜನಕ್ಕೆ ಬರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಂದೆ ಹೇಳ್ತಾ ಇದ್ದಾರೆ, ದಿಟದ ಅಲಗಿನ ಕಾಳಗ ವಿತ್ತಲಿದ್ದುದೇ ಅಂತ ಹೇಳ್ತಾ ಇದ್ದಾರೆ. ನಿಜವಾದ ಕಾಳಗದ ಅಲಗು ಅಂತಂದ್ರೆ ಕತ್ತಿ, ಹರಿತವಾದಂತ ಕತ್ತಿ ಯುದ್ಧ ಮಾಡ್ಲಿಕ್ಕೆ ಎಲ್ಲಿದೆ ಅಂದ್ರೆ ಇಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ? ಕೂಡಲ ಸಂಗನ ಶರಣರು ಬಂದಲ್ಲಿ, ಅಂದ್ರೆ ಸಮಾಜಮುಖಿಯಾಗಿ ಹೋದಾಗ ಅಂತ. ನಾವು ಸಮಾಜಮುಖಿಯಾಗಿ ಹೋದಾಗ ಮಾತ್ರ, ಸಮಾಜದ ಸೇವೆಯಲ್ಲಿ ನಿರತರಾದಾಗ ಮಾತ್ರ ಅದು ದಿಟವಾದ ಅಲಗು. ಯಾಕೆಂದ್ರಲ್ಲಿ ತನುವನ್ನ ಸವೆಸಬೇಕು, ಮನವನ್ನ ಸವೆಸಬೇಕು, ಧನವನ್ನ ಸವೆಸಬೇಕು. ಯಾವುದಕ್ಕೆ? ಸಮಾಜಕ್ಕೆ, ಗುರು ಲಿಂಗ ಜಂಗಮಕ್ಕೆ. ಗುರು ಅಂತಂದ್ರೆ ಆಗ್ಲೇ ಹೇಳ್ದಾಗೆ, ಗುರು ಅಂದ್ರೆ ಕಾವಿದಾರಿ ಗುರು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ತಪ್ಪಾಗುತ್ತೆ. ಗುರು ಅಂತಂದ್ರೆ ಇಲ್ಲಿ ನಮ್ಮ ಕಾಯ ಸವಿಯುವುದು, ಮನ ಅಂದ್ರೆ ಮನಸ್ಸು ಸವೆಯುವುದು, ಒಳ್ಳೆಯದನ್ನ ಬಯಸುವುದು. ಜಂಗಮ ಇದು ಏನು ಧನ ಅಂತಂದ್ರೆ ನಮ್ಮ ಭಾವವನ್ನ ಸವೆಸುವುದು, ಅಥವಾ ನಾವೇನೇನು ಸಂಪಾದನೆ ಮಾಡ್ಕೊಂಡಿರ್ತೀವಿ ಅದೆಲ್ಲವನ್ನ ಸವೆಸುವುದು, ಜ್ಞಾನವನ್ನ ಹಂಚುವುದು, ಎಲ್ಲವೂ ಬರುತ್ತೆ ಇದರಲ್ಲಿ. ಹಾಗಾಗಿ ಕೂಡಲ ಸಂಗನ ಶರಣರು ಬಂದಲ್ಲಿ ಸತ್ಕಾರ್ಯಗಳಿಗೆ ಅದನ್ನ ವಿನಿಯೋಗಿಸಬೇಕು ಅನ್ನುವ, ಆಗ ಮಾತ್ರ ಅಲ್ಲಿ ಒಂದು ಪರಿಣಾಮ ಉಂಟಾಗ್ತಾ ಇದೆ. ಇಲ್ಲದಿದ್ರೆ ಬರೀ ಯಜ್ಞ ಯಾಗ, ಇಲ್ಲಿ ವೇದದಂತುಟಲ್ಲ, ಶಾಸ್ತ್ರದಂತುಟಲ್ಲ ಅಂತ ಅದಕ್ಕೆ ಹೇಳುತ್ತೆ. ಯಜ್ಞ ಯಾಗ ಹೋಮ ಗೇಮ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವ ಪ್ರಯೋಜನವೂ ಇಲ್ಲ. ಇಲ್ಲಿ ದಿಟದ ಅಲಗು ಯಾವುದು ಅಂದ್ರೆ ತನು ಮನ ಧನವೆಂಬುವುಗಳನ್ನ ಗುರುಲಿಂಗ ಜಂಗಮಕ್ಕೆ ಸವೆಸಬೇಕು ಅಂತ ಗುರು ಬಸವಣ್ಣಂದ್ರೆ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಚನ, ಕೊನೆ ವಚನ: ಮಾತಿನಲ್ಲಿಪ್ಪುದೇ ಭಕ್ತಿ, ಮಾಡಿ ತನು ಸವೆಯದನ್ನಕ್ಕ, ಮನ ಸವೆಯದನ್ನಕ್ಕ, ಧನ ಸವೆಯದನ್ನಕ್ಕ ಅಪ್ಪುದೇ ಭಕ್ತಿ, ಕೂಡಲ ಸಂಗಮ ದೇವನು ಎಲುದೋರೆ ಸರಸವಾಡುವನು, ಸೈರಿಸದನ್ನಕ್ಕ ಅಪ್ಪುದೇ ಭಕ್ತಿ. ಇಲ್ಲೋ ಅದನ್ನೇ ಮುಂದುವರೆದು ಸ್ಪಷ್ಟವಾಗಿ ಹೇಳ್ತಾ ಇರಿ ಈ ವಚನದಲ್ಲಿ. ಬರೀ ಮಾತಿನಲ್ಲಪ್ಪುದೇ ಭಕ್ತಿ, ಬರೀ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಭಕ್ತಿ ಬರೋದಿಲ್ಲಪ್ಪ. ಭಕ್ತಿ ಅಂದ್ರೆ ಏನು? ಮಾಡಿ ತನು ಸವೆಯದನ್ನಕ್ಕ, ದೇಹ ಸವೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಡಿ ತನು ಸವೆಯದನ್ನಕ್ಕ, ಮನ ಸವೆಯದನ್ನಕ್ಕ, ಧನ ಸವೆಯದನ್ನಕ್ಕ. ಇವು ಸವಿಬೇಕಂತ. ಸವೆಯೋದು ಅಂತಂದ್ರೆ ನಿರಂತರವಾಗಿ ಹೋಗ್ತಾ ಇರೋದು. ಯಾವಾಗಲೂ ಒಂದ್ಸರಿ ಕೊಡ್ತೀನಿ ತಾಂಡೋಗಿ ಜೀವನ ಪೂರ್ತಿ ಸಂಪಾದನೆ ಮಾಡಿ ಸಾಯೋ ಸಂದರ್ಭದಲ್ಲಿ 10 ಲಕ್ಷ ಕೊಡ್ತೀನಿ ಅನ್ನೋದನ್ನ ಪ್ರತಿನಿತ್ಯ ಸವೆಯೋದು ಅಂತಂದ್ರೆ ಏನು? ನಿತ್ಯ ಸವಿತಾ ಇರ್ಬೇಕು ಅಂತ ಹೇಳ್ತಾರೆ. ನಿತ್ಯ ಸಂಪಾದನೆ ಆಗ್ತಾ ಇರ್ಬೇಕು ಕಾಯಕದಿಂದ. ಹಾಗೆ ದಾಸೋಹದಿಂದ ನಿತ್ಯ ಅದು ಹಾಗೇ ಖರ್ಚಾಗ್ತಾ ಇರ್ಬೇಕು, ಸವಿತಾ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕೂಡಲ ಸಂಗಮ ದೇವನು ಎಲುದೋರೆ ಸರಸವಾಡುವನು. ಹೀಗಿಲ್ಲದೆ ಇದ್ದರೆ, ಬರೀ ಭಕ್ತಿ ಮಾಡ್ತೀನಿ ಅಂದ್ರೆ ಎಲುದೋರೆ ಸರಸವಾಡುವನು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ನಿಜವಾದ ಬಣ್ಣ ಹೊರಬೀಳುತ್ತೆ ಅಂತ. ಬರೀ ಭಕ್ತ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ರೆ ನಿಜವಾದ ಬಣ್ಣ ಹೊರಗೆ ಬೀಳುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಈ ವಚನವನ್ನ ಹೇಳ್ತಾ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ ಅಂತ ಕೇಳ್ತಾ ಚಿಂತನೆಯನ್ನ ಮಂಗಳ ಮಾಡ್ತಾ ಇದ್ದೇನೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣ.